ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರ ದಕ್ಷಿಣ ಕಾಶಿ ಅಂತ ಹೆಸರಾಗಿರುವ ಅಂತರಗಂಗೆಯಲ್ಲಿ ಬಸವಣ್ಣ ಬಾಯ ಕಪ್ಪಲಲ್ಲಿ ನೀರು ಬರುವ ದೇವಸ್ಥಾನದಲ್ಲಿ ನಾವು ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿರುತ್ತೇವೆ. ಈ ದೇವಸ್ಥಾನ ಗಂಗರು ಮತ್ತು ಚೋಳರು ಸ್ಥಾಪಿಸಿದಂಥ ದೇವಸ್ಥಾನ ಇದು ನಾವು ಸುಮಾರು 18 ವರ್ಷದಿಂದ ಈ ಲಕ್ಷ ದೀಪೋತ್ಸವ ನಡೆಸ್ಕೊಂಡು ಬಂದಿದ್ದೀವಿ. ಈ ದೇವಸ್ಥಾನದ ಇತಿಹಾಸ ಶಿವದೀಪೋತ್ಸವದ ಪ್ರಯುಕ್ತ ನಾವು ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿರುತ್ತೇವೆ. ಪ್ರತಿ ವರ್ಷ ಸುಮಾರು ಸಾವಿರಾರು ಜನ ತಮಿಳುನಾಡು, ಆಂಧ್ರ, ನಮ್ಮ ಕರ್ನಾಟಕ ಸೇರಿ ಸುಮಾರು ಒಂದು 20,000 ಜನವರೆಗೂ ಇಲ್ಲಿ ದೇವಸ್ಥಾನಕ್ಕೆ ಶಿವದೀಪೋತ್ಸವ ಲಕ್ಷ ದೀಪೋತ್ಸವ ನೋಡೋದಕ್ಕೆ ಬರುತ್ತಾರೆ. ಬೆಳಗ್ಗೆ 13ನೇ ತಾರೀಕು ಬೆಳಗ್ಗೆ ಅಭಿಷೇಕ ಇರ್ತದೆ ಜಲಕಂಠೇಶ್ವರ ದೇವಸ್ಥಾನದಲ್ಲಿ. ಮತ್ತು ಅಂತರಗಂಗೆ ಬೆಟ್ಟದ ಮೇಲೆ ತಪ್ಪಲಲ್ಲಿರುವ ಗಣೇಶನ ದೇವಸ್ಥಾನದಲ್ಲಿ ಅಭಿಷೇಕ ಇರ್ತದೆ. ಆಂಜನೇಯನ ದೇವಸ್ಥಾನ ಮತ್ತು ಬೈಲೇಶ್ವರ ಮತ್ತು ಗಣೇಶ ನವಗ್ರಹಗಳು ಎಲ್ಲ ದೇವರುಗಳಿಗೂ ಮತ್ತು ಮುಖ್ಯವಾದ ಕಾಶೀಶ್ವರ ಸ್ವಾಮಿಗೆ ಅಭಿಷೇಕ ಇರ್ತದೆ, ರುದ್ರಾಭಿಷೇಕ ಇರುತ್ತದೆ. ಸುಮಾರು ಜನ ಇಲ್ಲಿ ಬಂದು ಈ ಲಕ್ಷದೀಪಕ್ಕೆ ಸುಮಾರು ಜನ ಬಂದು ಹಾಜರಾಗುತ್ತಾರೆ. ಸುಮಾರು ಜನ ಇಲ್ಲಿ ಬೆಳಗ್ಗೆ ಅನ್ನ ಸಂತರ್ಪಣೆ ಇರ್ತದೆ, ಮಧ್ಯಾಹ್ನ ಇರ್ತದೆ, ರಾತ್ರಿಯೂ ಸಹ ಅನ್ನ ಸಂತರ್ಪಣೆ ಇರ್ತದೆ. ಸಾವಿರಾರು ಜನ ಬಂದು ಇದನ್ನು ಭಕ್ತಿಯಿಂದ ಬಂದು ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ ದೀಪಗಳನ್ನು ಹಚ್ಚಿ ಎಲ್ಲ ವಿಜೃಂಭಣೆಯಿಂದ ಈ ದೀಪೋತ್ಸವಕ್ಕೆ ಹಾಜರಾಗುತ್ತಾರೆ. ಇನ್ನೂ ಹೆಚ್ಚಾಗಿ ಭಕ್ತಾದಿಗಳಲ್ಲಿ ಬರಬೇಕೆಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ದೀಪೋತ್ಸವಕ್ಕೆ ಬಂದ ವಿಶೇಷವಾದ ಆ ದಿನ ಶಿವ ದೀಪೋತ್ಸವದ ವಿಶೇಷವಾದ ದಿನ ಅದು. ರಾಕ್ಷಸರು ಸಂಹಾರ ಮಾಡಿದಂಥ ದಿನ. ಆ ದಿನ ಬಂದರೆ ಎಲ್ಲರಿಗೂ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ. ನಾವು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮನಪೂರ್ವಕವಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ದೇವಸ್ಥಾನ ಮತ್ತು ಇದು ಅಂತರಗಂಗೆ ನಮ್ಮ ದಕ್ಷಿಣ ಕಾಶಿ ಕ್ಷೇತ್ರನೇ ಅಂತಾರೆ. ಕಾಶಿಗೆ ಹೋಗೋದು ಒಂದೇ, ಇಲ್ಲಿ ಹೋಗೋದು ಒಂದೇ ಅಂತ ಒಂದು ಭಕ್ತಾದಿಗಳಲ್ಲಿ ಒಂದು ಮನವರಿಕೆ ಇದೆ. ಅದು ಏನಂತೀರಾ ಇದ್ರ ಮಹಿಮೆ ಸ್ವಾಮಿದು? ನಾವು ಕಾಶಿ ಎಷ್ಟು ಹೆಸರುವಾಸಿ ಇದೆಯೋ ಅಷ್ಟೇ ಈ ದೇವಸ್ಥಾನವೂ ಹೆಸರುವಾಸಿ ಇದೆ. ನಾವು ಕಾಶಿ ಹೋಗದೆ ಇಲ್ಲಿ ದಕ್ಷಿಣ ಕಾಶಿಗೆ ಅಂತರಗಂಗೆ ಬಂದರೆ ಕಾಶಿ ಅಷ್ಟು ಹೋದಷ್ಟೇ ಇದಕ್ಕೆ ಒಂದು ಅಷ್ಟೇ ಹೆಸರುವಾಸಿ ಮಹಿಮೆ ಇದೆ. ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲಿದ್ದರೂ ಇಲ್ಲಿ ಬಂದು ಈ ದೇವರನ್ನು ದರ್ಶನ ಮಾಡಬೇಕೆಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ಬಸವೇಶ್ವರ ಸ್ವಾಮಿಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅದು ಎಷ್ಟು ವರ್ಷದಿಂದ ಬರ್ತಾ ಇದೆ ಅಂತ ಈ ದೇವಸ್ಥಾನ ಪ್ರತಿಷ್ಠಾಪಕಿಂದ ಬರ್ತಾ ಇದೆ. ಅದೆಲ್ಲಿಂದ ಬರ್ತಾ ಇದೆ, ಏನು ಬರ್ತಾ ಇದೆ, ಯಾರಾದರೂ ಮಾಹಿತಿ ಗೊತ್ತಾ ಅದ್ರ ಬಗ್ಗೆ? ಅದು ಸುಮಾರು ಅದು ದೇವಸ್ಥಾನ ಸ್ಥಾಪನೆ ಆದಾಗಿಂದ ಅದು ಬರ್ತದೆ. ಅದು ಎಲ್ಲಿಂದ ಬರ್ತದೆ? ಅದು ಕೈಲಾಸದಿಂದ ನೀರು ಬರುತ್ತೆ ಅಂತೇಳಿ ಹಿರಿಕರು ಹೇಳ್ತಾರೆ. ಕೈಲಾಸ ಎಲ್ಲಿಂದ ಬರುತ್ತೆ ಎಂದು ಯಾರು ಇವರು ಕಂಡುಹಿಡಿದಿಲ್ಲ. ಹಿರಿಕರು ಹೇಳೋದು ಅದನ್ನು ಕೈಲಾಸದಿಂದ ಬರುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ಇದೆ. ಅದೇ ರೀತಿ ಅದು ಕೈಲಾಸದಿಂದ ಬರುವಂಥ ನೀರೇ ಅದು. ಆ ನೀರು ಕುಡಿದ್ರೆ ಒಳ್ಳೇದಾಗುತ್ತೆ ಎಲ್ಲರಿಗೂ. ಇದು ಕಾಯಿಲೆಗಳು ಶುಗರ್ ಇರೋವರೆಗೆ ಒಂದು ತಿಂಗಳ ನೀರು ಕುಡಿದ್ರೆ BP ಶುಗರ್ ಸಹ ಕಡಿಮೆ ಆಗುತ್ತೆ. ಆ ನೀರಲ್ಲಿ ಅಷ್ಟು ಮಹಿಮೆ ಇದೆ. ಅದು ಕೈಲಾಸದಿಂದ ಅಂತ ಬರುವಂಥ ನೀರು. ಅದು ಹೆಂಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಇದುವರೆಗೂ ಯಾವುದು ಕಂಡುಹಿಡಿದಿಲ್ಲ. ಅದು ಶಿವನ ಮಹಿಮೆ. ಅದು ವಿಜ್ಞಾನಿಗಳು ಬಂದು ವಾಪಸ್ ಹೋಗಿದ್ದಾರೆ. ವಾಪಸ್ ಹೋಗಿದ್ದಾರೆ. ಅದನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ ಯಾರ ಕೈಯಲ್ಲಿ. ಬರಗಾಲದಲ್ಲೂ ಬರ್ತಾ ಇದೆಯಾ ಬಸವಣ್ಣ ಸ್ವಾಮಿ ದೇವಸ್ಥಾನದಲ್ಲಿ? ಬರುತ್ತೆ 24 ಗಂಟೆ, ಯಾವ 12 ಗಂಟೆಗೆ ಬನ್ನಿ, ರಾತ್ರಿ 1 ಗಂಟೆಗೆ ಬನ್ನಿ, ಪ್ರತಿದಿನ ಪ್ರತಿ ಟೈಮು ಬರ್ತಾನೇ ಇರುತ್ತೆ ನೀರನ್ನು. ಸೊ ಈ ಸ್ವಾಮಿ ಅಂತರಗಂಗೆ ದಕ್ಷಿಣ ಕಾಶಿ ಕ್ಷೇತ್ರದ ವಿಶೇಷತೆ ಇಷ್ಟಿದೆ. ಬಂದು 13ನೇ ತಾರೀಕು ಬಂದು ನೋಡಿದ್ರೆ ಭಾರಿ ಸಾವಿರಾರು ಜನ ಬರ್ತಾರೆ, ಭಾರಿ ಸಂತೋಷ ಪಡ್ತಾರೆ. ಅವರೇ ಖುಷಿಯಿಂದ ಎಲ್ಲ ದೀಪಗಳನ್ನು ಹಚ್ಚುತ್ತಾರೆ. ಕೆಳಗಿಂದ ಮೇಲವರೆಗೂ 1.25 ಕಿಲೋಮೀಟರ್ ಮೆಟ್ಲಿರ್ತದೆ. ಅಲ್ಲಿ ತನಕ ಮೆಟ್ಲು ಎಲ್ಲ ಅವರೇ ಭಕ್ತಾದಿಗಳು ಬಂದು ದೀಪಗಳನ್ನು ಹಚ್ಚುತ್ತಾರೆ. ತಾವು ಎಲ್ಲರಿಂದ ಬರಬೇಕಂದ್ರೆ ಇನ್ನೂ ಹೆಚ್ಚಾಗಿ ಬರಬೇಕಂತೇಳಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ತಮ್ಮ ಹೆಸರು ಸ್ವಾಮಿ? ಬಿ ಗೋಪಾಲ. ನೀವು ಇಲ್ಲಿ ಪ್ರತಿ ವರ್ಷ ಎಷ್ಟು ವರ್ಷದಿಂದ ಮಾಡ್ತೀವಿ? ನಾವು ಇಲ್ಲಿ 18 ವರ್ಷದಿಂದ ಮಾಡ್ತಾಯಿದ್ದೀವಿ. ಮೊದಲು ಪಾವರಲ್ಲಿ ಶೇಲಾಪುರದಲ್ಲಿ ಮಾಡ್ತಿದ್ದೆ, ಅಲ್ಲಿ 8 ವರ್ಷ ಮಾಡಿದ್ದೀನಿ. ಇಲ್ಲಿ 18ನೇ ವರ್ಷ ಇಲ್ಲಿ ಮಾಡ್ತಾಯಿದ್ದೀನಿ ಅಂತರಗಂಗೆ.